ಅವನ ಸುಖಕ್ಕೆ ಯಾವ ಸಂಚಕಾರವೂ ಇಲ್ಲ. ಕಾವ್ಯಗಳು ನಾವು ಸಂಬಳ ಮಾಡುವ ಹೆಣ್ಣುಗಳನ್ನು ಸ್ವೀಕರಿಸಿ ನಮ್ಮ ಪ್ರತಿಯೊಂದು ಕಳ್ಳವರಿಗೆ ಸಪೋರ್ಟ್ ಮಾಡಿದರು. ಆ ಠಾಕಿ ತೊಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಸಾದ್ ಮಾತ್ರ ನಮ್ಮ ಬಲೆಯಲ್ಲಿ ಬೀಳದೆ ತಾನೋರು ನಿಷ್ಠಾವಂತ ಅಧಿಕಾರಿ ಎಂದು ಶಂಭ ಕೊಚ್ಚಿಕೊಂಡು ನನ್ನ ಪ್ರತಿಯೊಂದು ಕಳ್ಳವರಿಗೆ ಕಂಟಕಪ್ರಾಯನಾಗಿರುವನು. ನಾವು ಬಿಸಾಡುವ ಮೂಳೆಯನ್ನು ತಿನ್ನಲು ನಿರಾಕರಿಸುತ್ತಿರುವ ಆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ನಾವೊಂದು ಗತಿ ಕಾಣಿಸಲೇಬೇಕು, ಹೊರತು ನಮಗೆ ಸುಖದ ಸುದಿನವೇ ಇಲ್ಲ. ಎಲ್ಲ ಗಾತವಾಯ್ತು ಕಾರ್ತಿಕ್, ಎಲ್ಲ ಗಾತವಾಯ್ತು. ಏನಾಯ್ತು ರಾಮ, ಹೀಗೇಕೆ ಗಾಬರಿಯಿಂದ ಬಂದಿರ್ವಿ? ನಾವು ಕಳಿಸಿದ ಕಳು ಮಾಡಿ ಪಾರ್ಟಿಗೆ ಮುಟ್ಟಿದ್ದೋ ಇಲ್ಲವೋ? ಇಲ್ಲ ಕಾರ್ತಿಕ್, ನಮ್ಮ ಕಳ್ಳಮಾಲ ಲಾರಿಯನ್ನು ಇನ್ಸ್ಪೆಕ್ಟರ್ ಪ್ರಸಾದ್ ದಾರಿಯಲ್ಲಿ ತಡೆದು ನಮ್ಮ ಲಾರಿ ಡ್ರೈವರ್ಗೆ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬಿಟ್ಟ. ತಪ್ಪಿಸ್ಕೊಂಡು ಬಂದು ಬಿಟ್ಟೆ ಕಾರ್ತಿಕ್. ನೋ ಇನ್ಸ್ಪೆಕ್ಟರ್, ನೋ. ನನ್ನ ಲಕ್ಷಾಂತರ ರೂಪಾಯಿ ಕಳ್ಳು ಮಾಲು ಹಿಡಿದು ನನ್ನ ವ್ಯವಹಾರವನ್ನೇ ಮಣ್ಣು ಪಾಲು ಮಾಡಿದ್ಯಾ? ರಾಬರ್ಟ್, ಆ ಖಾಕಿ ಕೊಟ್ಟವರಿಗೆ ಇನ್ಫಾರ್ಮೇಶನ್ ಕೊಟ್ಟವರಾರು? ನಮ್ಮ ವೈರ್ಯಾದವರೆಗೂ ಪ್ರಸಾದನಿಗೆ ವಿಷಯ ತಿಳಿಸಿದಿಂದ ನಮಗೆ ನಷ್ಟವಾಯಿತು. ರಘು ರಘು ರಘು, ನನ್ನ ಮೇಲಿನ ಸೇಡಿಗಾಗಿ ನಾನು ನಡೆಸುತ್ತಿರುವ ಲಕ್ಷಾಂತರ ರೂಪಾಯಿ ವಿಷಯ ಮಣ್ಣು ಮಾಲು ಪಾಲು ಮಾಡಿದ ನಿನಗೆ ಇನ್ನು ಮುಂದೆ ಸುಖದ ಸುದಿನವೇ ಇಲ್ಲ. ರಾಬರ್ಟ್, ಏನ್ ಕಾರ್ತಿಕ್? ನಮ್ಮೊಂದಿಗೆ ಹಗೆತನ ಕಟ್ಟಿಕೊಂಡು ನಮ್ಮ ಹಿಂದೆ ಹುಚ್ಚು ನಾಯಿಯಂತೆ ಬಿದ್ದು ನಮ್ಮನ್ನು ಕಚ್ಚಲು ಹೋಣಿಸುತ್ತಿರುವ ದರಿದ್ರರಿಗೂ ನಾಳಿನ ಸೂರ್ಯೋದಯ ನೋಡಬಾರದು. ಹೌದು ಕಾರ್ತಿಕ್, ನಮ್ಮನಿಂದ ನೋಡ್ತಂದ ವಿಶಾಲ ಸರ್ಪ ರೋಗನಿಗೆ ಹೀಗೆ ಬಿಡಬಾರದು. ಅವನಿಗೊಂದು ಪರಲೋಕ ದಾರಿ ತೋರಿಸಲೇಬೇಕು. ಕಾರ್ತಿಕ್, ನಾವು ಇಲ್ಲಿಂದ ಬೇಗ ಮರೆಯಾಗಬೇಕು. ಯಾಕೆ ರಾಬರ್ಟ್? ಯಾಕಂದ್ರೆ ಕಾರ್ತಿಕ್, ಲಾರಿ ಡ್ರೈವರ್ನಿಂದ ಎಲ್ಲ ವಿಷಯ ತಿಳಿಸ್ಕೊಂಡು ಆ ಇನ್ಸ್ಪೆಕ್ಟರ್ ನಮ್ಮನ್ನು ಬೆಂಬಲಿಸೋ ನಮ್ಮ ಗುಪ್ತತನಕ್ಕೆ ಬಂದೇ ಬರ್ಬೋದು. ಯಾವ ನಿಷ್ಠಪ್ರಿಯ ಆಧೇನವಿದೆ ಈ ನನ್ನ ಗುಹೆಯನ್ನು ಪ್ರವೇಶಿಸಲು? ಇಡೀ ರಾಜ್ಯಕಾರಣಿಗಳೇ ನನ್ನ ಕತಿ ಮುಷ್ಟಿಯಲ್ಲಿರುವಾಗ ಅವನಮ್ಮನ್ನು ಬಂಧಿಸಲು 7 ಜನ್ಮದಲ್ಲಿ ಹುಟ್ಟಿ ಬರಬೇಕು. ಆ ಭಗವಂತನು ಕೊಟ್ಟ ಈ ಒಂದೇ ಒಂದು ಜನ್ಮ ಸಾಕು. ಮಿಸ್ಟರ್ ಕಾರ್ತಿಕ್, ನೀವು ಇಲ್ಲಿಂದ ಗೋವಾಕ್ಕೆ ಕಳಿಸಿದ ನಿಮ್ಮ ಕಳ್ಳ ಮಾಲು ಈಗ ನನ್ನ ವಶವಾಗಿದೆ. ಆ ಮಾಲಿನ ಒಡೆಯನಾದ ನಿನ್ನನ್ನು ಬಂಧಿಸಬೇಕಾಗಿದೆ.